ಶಿವಲಿಂಗವನ್ನ ಇಟ್ಟರು. ಅಲ್ಲಿಯೂ ನಿನ್ನ ಕೀರ್ತಿಯೇ ಹೆಚ್ಚಾಯಿತು. ಕೀರ್ತಿ ಯಾವತ್ತಿಗೂ ರಾಜೇಂದ್ರ ಅವರ ಕೊಡಲಿಗೆ ಘಟ ಸ್ವಲ್ಪವನ್ನು ಸುತ್ತಿದರು. ಹೌದು ನಾವಾದರೆ ಅಲ್ಲಿಯೂ ನಿನ್ನ ಕೀರ್ತಿ ಹೆಚ್ಚಾಯಿತು. ರಾಜೇಂದ್ರ ನಿನ್ನಂತವರ ಬಾಯಿಂದ ನಿನ್ನ ಸಂಪತ್ತು ಹೆಚ್ಚಾಗಬಹುದು. ರಾಜೇಂದ್ರ ತಲೆಯ ಮೇಲೆ ಗಂಗೆಯನ್ನು ತಂದಿದ್ದರು. ಹೌದು ನಾವಾದರೆ ಅಲ್ಲಿಯೂ ನಿನ್ನ ಕೀರ್ತಿಯೇ ಹೆಚ್ಚಾಯಿತು. ಏನು ಮಾಡುವುದು ದೊರೆಯೇ? ಈ ಸಮೀಪದಲ್ಲಿ ನಿನಗೊಂದು ಒಂದು ಬರ್ಬೋದು. ಸ್ವಾಮಿ ನಾರದರೆ ಜನ್ನಂತ ರಾಜಾದಿರಾಜನಿಗೆ ಒಂದು ಬರುವುದಂತೆ ಹೇಳು. ರಾಜೇಂದ್ರ ಆ ಕಾರಣ ನನ್ನ ಮನಸ್ಸು ಬಂದಿತ್ತು. ಅಯ್ಯೋ ಸ್ವಾಮಿ ನಾರದಲ್ಲೋ ನಿನ್ನ ಮನಸ್ಸು ಯಾತಕ್ಕೆ ಬಂದಿತ್ತು? ರಾಜೇಂದ್ರ ಹಾಗಿರಲಿ, ಇರಲಿ ಹಾಗಿರಲಿ, ಇದು ನಿನಗೆ ಪುತ್ರ ತಿಳಿಸಬೇಕೆಂದೇ
ಕಾಣುವ ಸೌಂದರ್ಯವು ಎಷ್ಟೊಂದು ವಯಸ್ಸು ಅವನ ಸೌಂದರ್ಯ ಆ ಪುರದ ವೈಭೋಗದ ಮುಂದೆ ನನ್ನ ರಾಜ್ಯದ ವೈಭೋಗವು ಸರಿ ಹೋಗಲಾರದು. ಏನು ಮಾತನಾಡಿದಿರಿ? ಯುದ್ಧ ಮಾತನಾಡುವ ರಾಜ ಏನು ಮಾತನಾಡಿದಿರಿ? ರಾಜೇಂದ್ರ, ಮುನಿಂದ ಈ ವರ್ತಮಾನ ಕೇಳಿಲ್ಲ ಬರೆಯೇ ರಾಕ್ಷಸರ ಕುಲಸಿಗೆ ಈ ಮನಿಗಳ ಬಾಲಕನರಾದ ನಾರದರೆ ರಾಘವೇಂದ್ರ ಒಮ್ಮಿಂದೊಮ್ಮೆಲೆ ಬಂದು ಎಂತ ಆಶ್ಚರ್ಯದ ಮಾತನಾಡಿದಿರಿ? ಯುದ್ಧ ಮಾತನಾಡಿದನು. ಮಧ್ಯಪುರದ ಪಟ್ಟಣಕ್ಕೆ ಈ ಎಣ್ಣೆಯ ಪಟ್ಟಣವು ಸರಿಯಿಲ್ಲ ಅಂತ ಹಾಗೆ ಇದ್ದಿದ್ದನ್ನೇ ಹೇಳಿದೆ ಹೋದರೆ ರಾಜೇಂದ್ರ. ಹಾಗಾದರೆ ನನ್ನ ಪಟ್ಟಣದ ವೈಭವದ ಶೃಂಗಾರಕ್ಕೇನಾದರೂ ಕಡಿಮೆಯಾಗಿ ಬಂದರೆ ಹೇಗೆ? ಆ ರಾಜನ ಮಹಾಪುರದ ವೈಭವದ ಮುಂದೆ ನಹಿ ನಹಿ ನಹಿ. ಏ ಪುಟ್ಟರೆ, ನಾನೇನು ಅಮ್ಮಂಗೆ ಬರುತ್ತಲ್ಲ ಯಾರು ರಾಜೇಂದ್ರ? ಎಂತ ಮಾತನಾಡಿದೆ ಇದ್ದಿದ್ದನ್ನೇ ಹೇಳಿದೆನು. ರಾಜೇಂದ್ರ, ರಾಜೇಂದ್ರ. ಇರಲಿ ಇರಲಿ ಇದು ಆಗಿರಲಿ. ಆ, ಸಮೀಪದಲ್ಲೇ ನನಗೊಂದು ಕೊಂದು ಬರುವುದೊಂದು ಹೇಳಿದೆಯಲ್ಲ, ಇದನ್ನು ಮಾತ್ರ ಎನ್ನುವುದು ಎನ್ನ ಮನದ ಸಂಶಯನ್ನು ಬಿಡಿಸು. ಆ. ನೋಡ್ಲಿಕ್ಕ ಮಹಾರಾಜ. ಕಳ್ಳ ಕಮಲನ ಹೆಸರೆತ್ತಿದರೆ ಕರಿಬುದು ನೋಡಿ ಎನ್ನ ಕೋಪ. ದಾನವ ಎಂದು ಮಾವನು ಅಂತ ಮೋಸ ಮಾಡಿದ್ದಾರೆ.
ಬಾಣಿಗಂಟು ಜೀರೋ ಬಲ್ಪ್ ಹಾಕಿ ಹೌದು ನಾರದರೆ ಪಟ್ಟಣವನ್ನು ಶೃಂಗರಿಸಿ ಹೌದೇ ನಾರದರೆ ಸಂಭ್ರಮದಿಂದ ಲಗ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಅಂಡ ಕಮಲನು ಸಂಭ್ರಮದಿಂದ ಲಗ್ನ ಮಾಡಿಕೊಳ್ಳಲು ಹೋಗಿರುವನೇ ನೋಡಿ ನೋಡಿ ಆ ದನಗಳನ್ನು ಕಾಯುವ ಕೋಲನ್ನು ಕೂಡ ಬೀಗತನ ಮಾಡಬಹುದು. ಅವನ ಕೂಡ ಲಗ್ನ ಮಾಡಿಕೊಂಡದು ನೋಡು ರಾಜೇಂದ್ರ, ಮುನೀಂದ್ರ. ಈಗ ಶ್ರೀಕೃಷ್ಣನು ಸರ್ವ ಬಾಂಧವರು ಕೂಡ ಒಡಗೂಡಿ ಮನ್ಮಥನನ್ನು ಕರೆದುಕೊಂಡು ಸಂಭ್ರಮದಿಂದ ಹೋಗಿದ್ದು ನಾನು ಕಣ್ಣಾರ ಕಂಡೆನು. ನಿಜವಾಗಲೂ ನಿನ್ನ ಕಣ್ಣಾರ ಕಂಡಿರುವರ ರಾಜೇಂದ್ರ, ಮುನೀಂದ್ರ. ಈಗಲೇ ನೀವು ಹೋದರೆ ಆ ರತಿದೇವಿ ನಿಮಗೆ ದೊರೆಯೋಳು. ನಾವಾದರೆ ನಿನ್ನ ಕಪಟದ ಗುಣವನ್ನು ನಾನು ಕಂಡಿರುವುದು ಎಲ್ಲ ಮುಂದೆ ನಿಜವಾಗಿ ಹೇಳಿದೆ ರಾಜೇಂದ್ರ, ಮುನೀಂದ್ರ. ಇಲ್ಲವಾಯ್ತಂದ್ರೆ ಎಷ್ಟು ಮಾತ್ರ ಅವಳನ್ನು ಎಂದಿಗೂ ಬಿಡುವುದಿಲ್ಲ ನೋಡಿ ರಾಜೇಂದ್ರ. ಮುನೀಂದ್ರ. ಆ ಬಾಲ್ಯದ ಸೌಂದರ್ಯವನ್ನು ನೀನು ನೋಡಿದೀಯಾ? ಅವಳು ಚಿಕ್ಕದಾಗಿ ಇದ್ದಾಗ ನೋಡಿರುವುದು ಈಗ ಯೌವನ ಬರುವುದರಿಂದಲೂ ನಾನು ನೋಡಿದೆಯೇ ಇಲ್ಲ ರಾಜೇಂದ್ರ, ಮುನೀಂದ್ರ. ನೋಡಿದವನು ನಾನು ಹೇಳಿದೆ. ನಿನ್ನ ಬಾಯಿಯಿಂದ ಏನು ರಾಜೇಂದ್ರ, ಮುನೀಂದ್ರ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಕಾಗಿರಗುವಲಿ ಅಂತ ಕಣ್ಣುಗಳು, ದಾಳಿಂಬೆ ಬೀಳದಂತ ಹಣ್ಣುಗಳು. ಅವನ ಸುಂದರಿಯು ಅಚ್ಚಿರುವುದೇ ಬಾಬಾ ರಾಜೇಂದ್ರ, ಮುನೀಂದ್ರ. ಸಣ್ಣ ಹಣ್ಣಿನಂತ ತುಟಿಯು, ನಿಂಬೆ ಹಣ್ಣಿನಂತ ಕುಜವು. ಬಲ 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 ನಾರದರೆ ರಾಜೇಂದ್ರ, ಮುನೀಂದ್ರ. ಯುವರಾಜ ಸರ್ಪದಂತ ಜಡೆಯು ಸುಂದರವಾದದ್ದು. ರಾಜೇಂದ್ರ, ಕಣ್ಣುಗಳಿಗೆ ಥಳ 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 ಕಳವಳಿಯು. ನಿಮ್ಮ ಕಣ್ಣಿಗೆ ಎಂದು ಹೊಡೆದಿರುವುದೇ ತಾತ ರಾಜೇಂದ್ರ, ತಾತ ಚಂದ್ರನಂತೆ ಒಳಿತನವುಂಟು. ಹೌದೇನಾದರೆ ಈ ಪ್ರಕಾರ ಸೌಂದರ್ಯವುಳ್ಳ ರತಿಯನ್ನು ಆ ಪುಂಡರೀಕಾಕ್ಷನ ಮಗನಾದ ಮನ್ಮಥನು ಮಾಡಿಕೊಂಡು ಹೋಗಲೇ ಇನ್ನ ನೀನಿಂದ ಸಾರ್ಥಕವೇನು? ರಾಜೇಂದ್ರ, ಮುನೀಂದ್ರ. ನಾರದರೆ ರಾಜೇಂದ್ರ, ಇನ್ನೊಮ್ಮೆ ಎಂತ ಮಾತನ್ನಾಡಿದರೆ ನಿನ್ನ ಕೊರಳಲ್ಲಿರುವ ಈ ತಂಬೂರಿನ ನಿನಗೆ ಮುಟ್ಟಿಗೆ ಒಡೆಯುವುದು ಬೇಡ. ಮನಸ್ಸಾಗಿ ನಾರದ ಮೇಲೆ ಮತ್ತೆ ಇಂಥ ಮಾತನ್ನಾಡಿದರೆ ನಾನೇನು ಮಾಡಿ ಮುನೀಂದ್ರ. ಯುದ್ಧ ಮಾಡಬೇಕೆಂಬ ಹಠವಿದ್ದರೆ ಸರಿಸಾಟಿಯಾದ ಈರುಳ್ಳಿ ಹೋರಾಡಬೇಕಂತೆ. ಎಂದಕ್ಕೆ ಎದುರಾಗಿ ನಿಲ್ಲುವರ ಪ್ರಸಿದ್ಧ ಬಂಧದಿಂದಾಗಿರುವ ಮನಸ್ಸಾಗಿ ನಾರದ ಮೇಲೆ ಏಕೆ ನಿಮ್ಮ ಸಿಟ್ಟು ರಾಜೇಂದ್ರ? ಆ ಕಮಲರಾಜನ ನಿನ್ನನ್ನು ಕಾಸಿನಿಂದಲೂ ಕಡಿಮೆ ಮಾಡಿಬಿಟ್ಟಾರೆ. ಎನ್ನ ಕೈಯಲಾದ ಗಂಡನಿಗೆಲ್ಲ ಕಾಜಿಗೆ ತೊಗಡಿ ಮಾಡಿದನು ನೋಡು ನಾರದರೆ. ಓ ಪಾಪ, ನಿನ್ನನ್ನು ಲಗ್ನಕ್ಕೆ ಬರಬೇಕಂತ ಒಂದು ತುಂಡು ಪತ್ರ ಸಹ ಬರಿಬಾರದೆ. ಎಂದಕ್ಕೆ ಒಂದು ಸಣ್ಣ ಪತ್ರ ಬರೆಯಲಿಲ್ಲ ನೋಡು ತಾತ. ರಾಜೇಂದ್ರ, ತಾತ ಪಾಪ. ರಾಜೇಂದ್ರ, ಒಬ್ಬವನ್ನು ನೋಡಿದರೆ ನಿನಗೆ ನಗು ಬರುವುದೇ ಅಲ್ಲ ರಾಜೇಂದ್ರ, ನಾರದರೆ ಭೀಕರ ಎತ್ತರವಾಗಿದ್ದ ರಾಕ್ಷಸ ಕುಲದ ರಾಜ್ಯ ಈ ಠಿಮಣಿ. ಹೆಣ್ಮಕ್ಳು ಅರ್ಜೆಂಟಾಗಿ ಬರ್ಬೇಕಮ್ಮ ಹೆಣ್ಮಕ್ಳು. ನಾರದರೆ ರಾಜೇಂದ್ರ, ಬಂದ ಕಮಲನಿ ಎಂಬ ಭೋಜಗಳಿದ್ದಾನೆ ಮುಂಡನಿ ಗಾಂಧಿಯಾದ ಮಗನಿಗೆ ಮಗಳನ್ನು ಕೊಟ್ಟನೆ. ಅಯ್ಯೋ ಹರಿಯನಾದ ಗೌಡಿಗನನ್ನು ಬಂದು ಬಿಟ್ಟನೆ. ಇದೇನು ರಾಜೇಂದ್ರ? ನಾರದರೆ ರಾಜೇಂದ್ರ, ಮುನೀಂದ್ರ. ಮುನಿಮಂಗಲ. ಹೌದು ನಾರದರೆ. ಮುನೀಂದ್ರ. ನಾನು ಹೇಳಬೇಕು ನಾರದರೆ. ಮುನೀಂದ್ರ. ಪಟ್ಟಣಕ್ಕೆ ಹೋಗಿದ್ದ ಅಲ್ಲದು ಎಬ್ಬಿಸಿ ಎಣ್ಣೆಗೆಲ್ಲಪ್ಪ ಕಡಿಗೆ ಆ ನದಿ ಎಂಬ ಬಣ್ಣ ಮುಂಡೆಂಬೆ ತಂದೆಯನ್ನು ತರಜೆಯನ್ನಾಗಿ ಮಾಡಿ ಬಂದಿದೆ. ಎಲ್ಲ ಮಾತಿಗೆ ಪ್ರತಿಯುತ್ತರ ಆಗಿರುವನೇ ತಾತ. ರಾಜ, ಎಲ್ಲ ಬಾದರೆ ಬಾಪು ಬಾಪರೆ ಸಿಕ್ಕ ಬಾಲಕರು ಹೊಟ್ಟೆಯಲ್ಲಿ ಹುಟ್ಟಿದ ಸಾರ್ಥಕವನ್ನು ಮುಗಿದ ಈಗ ಎದ್ದು ಕಳ್ಳ ಕಡಲಿದ್ದೀಗ. ಿ
ನಾನೇನು ಬರದ ಸ್ತ್ರೀಯರನ್ನು ಮುಟ್ಟಲಿಕ್ಕೆ ಹೋಗಿಲ್ಲ. ನಾನು ಯಾವತ್ತಿಗೆ ಮೀಸೆಯನ್ನು ತಿರುವಿಲ್ಲ. ರಾಜೇಂದ್ರ ಅಕ್ಕಯ್ಯನ ಮಗಳನ್ನು ಲಗ್ನ ಮಾಡಿ ಕೊಳ್ಳಲು ಎಂದು ನೀವು ನಿಮ್ಮ ಬಾಯಿಂದ ನುಡಿದಿರಿ. ಕೊಟ್ಟರೆ ಮಾತ್ರ ಅಕ್ಕನ ಮಗಳಿಗೆಲ್ಲ ದಿಕ್ಕಬಾರದು. ಎನ್ನ ಸೋದರ ಮಾವನಿಗೆ ಹೊಡೆದಿದ್ದರವರನ್ನು ಒಂದು ಎನ್ನ ರತಿಯಲ್ಲಿ ಎಳೆದುಕೊಂಡು ಬಂದರು. ಬಂದ್ರೆ ಎಲ್ಲಿಗೆ ಬರ್ತೇ ಅವಳನ್ನು ಕೊಲ್ಲುವುದಲ್ಲ. ನನಗೆ ಎದುರಾಗಿ ನಿಲ್ಲುವ ಗಂಡನೆನ್ನಾಗಿರುವರೆ ನಾನೇನು ದರ್ಶನ ಹಾಗೆ ಒಬ್ಬಳನ್ನು ಇಟ್ಟುಕೊಂಡು ಇನ್ನೊಬ್ಬನ ತಂದೆಗೆ ಹೋಗಿಲ್ಲ. ಅಕ್ಕನ ಮಗಳನ್ನು ಕೇಳುವುದಕ್ಕೆ ಹೋಗಿಲ್ಲ. ಮುಂದೆ ಹೇಳಿ ಮುನಿಂದ ನಿನ್ನ ಶೌರ್ಯಕ್ಕೆ ಹರಿ ಹರ ಮಾದಿಗಳು ಅಡ್ಡಿಗಿಲ್ಲ. ನಾಟಕದ ವೆಂಕಟೇಶ್ವರನ ಧ್ಯಾನವನ್ನು ಮಾಡುತ್ತದೆ. ಆ ದೇವಿಯನ್ನು ಯಾವತ್ತಿಗೆ ಕೈ ಬಿಡುವುದಿಲ್ಲ. ಏನು ತಂದೆ ಮಾಡಿಬಿಡಿ ಇದ್ದಿದ್ದು ಹಾಗೆ ಎಂದು ಮುಂದೆ ಹೇಳಿ ನಿನ್ನ ಕಪಟದ ಮುಂದೆ ನಾನು ಬಂದೆ. ಆ ದೇವ ಸಿಕ್ಕಿನ ಭಾಷೆಗೆ ಸಿಕ್ಕರೆ ಸಿಗಬಹುದು. ಸಿಕ್ಕರೆ ಏನಾಗುವುದು? ಬೇಗನೆ ತರಲು ಈಗ ತೆರಳುವನು. ಏನು ತೆರಳ ಕಾರ್ಯವು ಆ ಕರಿದೇವಿ ಉಳಿಸುವ ಕೈ ಕೂಡಿಸದಂತೆ ಕೇಳಿ ಆ ದೇವಿಯು ನನ್ನ ಯಾವತ್ತಿಗೂ ಕೈ ಬಿಡುವುದಲ್ಲ. ನೋಡಲಾದ್ರೆ ನಮಗೆ ಹಬ್ಬ ರಾಜ ನಿನಗೆ ಲಗ್ನ ಹಾಕಲು ಸಾಧ್ಯ. ರಾಜೇಂದ್ರ ಎನ್ನ ಅಕ್ಕಯ್ಯನ ಮಗಳನ್ನು ತಂದು ಹೇಳಿದುಕೊಂಡು ಲಗ್ನ ಮಾಡಿ ಬರ್ತೇನೋ. ಇದಕ್ಕೆ ಒಂದೇ ಒಂದು ಒಳ್ಳೆಯ ಮುಹೂರ್ತವನ್ನು ಮಾಡಿ ಬ್ರಾಹ್ಮಣ ಮುಹೂರ್ತವನ್ನು ನೋಡಿ ನೋಡುವ ರಾಜೇಂದ್ರ. ಬ್ರಾಹ್ಮಣ ಮುಹೂರ್ತ ಇಟ್ಟುಕೊಂಡರೆ ರಾಜೇಂದ್ರ ನಿಜವಾಗಲು ನಂಬಲೆ ಇದರಲ್ಲಿ ನಿನ್ನ ಕಪಟದ ಗುಣ ಏನಿಲ್ಲ ತಾನೇ. ನೋಡೋಣ ನಾರದರೆ ಹಾಗಾದರೆ ಸಂತೋಷದಿಂದ ಹೋಗಿ ಬನ್ನಿ ಸ್ವಾಮಿ.